Namaste. Class 6th Mathematics NCERT syllabus. Chapter number 1 Knowing our numbers. Article number 1.3 Large numbers in practice. In earlier classes, we have learnt that we use a centimeter as a unit of length. So now previous class nalli andre 5th standard 4th standard ಅಲ್ಲೆಲ್ಲ ಯೂನಿಟ್ ಆಫ್ ಲೆಂತಿಗೆ ಸೆಂಟಿಮೀಟರ್ ಅಂತ ಯೂಸ್ ಮಾಡ್ತಾ ಇದ್ವಿ. ಫಾರ್ ಮೆಷರಿಂಗ್ ದಿ ಲೆಂತ್ ಆಫ್ ಎ ಪೆನ್ಸಿಲ್, ದಿ ವಿಡ್ತ್ ಆಫ್ ಎ ಬುಕ್ ಆಫ್ ನೋಟ್ಬುಕ್ಸ್ ಎಕ್ಸೆಟ್ರಾ. ಈಗ ಪೆನ್ಸಿಲ್ ಮೆಷರ್ ಮಾಡಬೇಕಾದ್ರೆ ಮತ್ತು ಬುಕ್ದು ವಿಡ್ತ್ ಅಥವಾ ನೋಟ್ಬುಕ್ಸ್ದು ವಿಡ್ತ್ ಫೈಂಡ್ ಔಟ್ ಮಾಡಬೇಕಾದ್ರೆ ಸೊ ಲೆಂತಿಗೆ ನಾವು ಸೆಂಟಿಮೀಟರಲ್ಲಿ ಹೇಳ್ತಾ ಇದ್ವಿ. ವಿ ಯೂಸ್ ಸೆಂಟಿಮೀಟರ್ಸ್ ಫಾರ್ ಮೆಷರಿಂಗ್ ದಿ ಲೆಂತ್ ಆಫ್ ಎ ಪೆನ್ಸಿಲ್, ದಿ ವಿಡ್ತ್ ಆಫ್ ಎ ಬುಕ್ or notebooks etc. we use centimeters. Our ruler has marks on each centimeter. ಮತ್ತು ನಮ್ಮ ಸ್ಕೇಲ್ನಲ್ಲಿ ಕೂಡ ರೂಲರ್ ಅಂದರೆ ಸ್ಕೇಲ್ ಇದೆಯಲ್ಲ ಅಲ್ಲಿ ಕೂಡ ಅದು ಸೆಂಟಿಮೀಟರಲ್ಲೇ ಮಾರ್ಕ್ ಮಾಡಿದ್ದಾರೆ. ಫಾರ್ ಮೆಷರಿಂಗ್ ದಿ ಥಿಕ್ನೆಸ್ ಆಫ್ ಎ ಪೆನ್ಸಿಲ್, however we find centimeter too big, we use millimeter to show the thickness of a pencil. ಸೊ ಈಗ ಪೆನ್ಸಿಲ್ದು ಥಿಕ್ನೆಸ್ ಮೆಷರ್ ಮಾಡಬೇಕಾದ್ರೆ ವಿ ಫೈಂಡ್ ಸೆಂಟಿಮೀಟರ್ ಟೂ ಬಿಗ್, ಹಾಗಾಗಿ ವಿ ಯೂಸ್ ಮಿಲಿಮೀಟರ್ ಟು ಶೋ ದಿ ಥಿಕ್ನೆಸ್ ಆಫ್ ಎ ಪೆನ್ಸಿಲ್. 10 millimeter equal to 1 centimeter. To measure the length of the classroom or the school building, we shall find centimeter too small. ಅಂದರೆ ಇವಾಗ 10 millimeters ಅಂತ ಹೇಳಿದ್ರೆ 1 centimeter ಅಂತ ಅರ್ಥ. 10 millimeter equal to 1 centimeter. To measure the length of the classroom, ಈಗ ಕ್ಲಾಸ್ರೂಮ್ದು ಲೆಂತ್ ಮೆಷರ್ ಮಾಡಬೇಕು, ಅದರ್ವೈಸ್ ಸ್ಕೂಲ್ ಬಿಲ್ಡಿಂಗ್ನ ಮೆಷರ್ ಮಾಡಬೇಕು. ವಿ ಶಲ್ ಫೈಂಡ್ ಸೆಂಟಿಮೀಟರ್ ಟೂ ಸ್ಮಾಲ್. ಆಗ ಸೆಂಟಿಮೀಟರ್ನಲ್ಲಿ ನಾವು ಮೆಷರ್ ಮಾಡ್ತೇವೆ ಅಂದರೆ ವೆರಿ ಸ್ಮಾಲ್ ಆಯಿತು ಸೆಂಟಿಮೀಟರ್. ಸೊ ವಿ ಯೂಸ್ ಮೀಟರ್ ಫಾರ್ ದಿ ಪರ್ಪಸ್. ಸೊ 1 meter equal to 100 centimeter. ಸೊ ಇವಾಗ 1 meter ಅಂತ ಹೇಳಿದ್ರೆ 100 centimeters, ಅಲ್ಲಿಗೆ 1000 millimeters ಆಗುತ್ತೆ. ಸೊ 1 meter ಈಕ್ವಲ್ ಟು 100 centimeter. ಹಾಗಾದರೆ 10 millimetersಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು, ಗೊತ್ತಾಯ್ತಲ್ಲ. ಸೊ 10 millimeter ಈಕ್ವಲ್ ಟು 1 centimeter. ಸೊ 1 meter ಈಕ್ವಲ್ ಟು 100 centimeter, ಗೊತ್ತಾಯ್ತಲ್ಲ. ಸೊ ಹಾಗಾದರೆ 1 centimeter ಈಕ್ವಲ್ ಟು ಅಂದರೆ 1 centimeter ಈಕ್ವಲ್ ಟು ಹೌ ಮಚ್ ಮೀಟರ್ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ 100 centimeterಗೆ ಎಷ್ಟು ಮಿಲಿಮೀಟರ್ ಅಂತ ಚೆಕ್ ಮಾಡಬೇಕು, ಗೊತ್ತಾಯ್ತಲ್ಲ. ಇಲ್ಲಿಗೆ ಬರೋಣ. 100 centimeter ಈಕ್ವಲ್ ಟು ಹೌ ಮಚ್ ಮಿಲಿಮೀಟರ್ ಅಂತ. ಸೊ ಅಲ್ಲಿಗೆ 10 ಇದು ಮಲ್ಟಿಪ್ಲಿಕೇಶನ್ ಮಾಡೋಣ. 10 millimeter ಇಂಟು 100 centimeter ಡಿವೈಡೆಡ್ ಬೈ 1 centimeter. ಸೆಂಟಿಮೀಟರ್ ಕ್ಯಾನ್ಸಲ್. ಸೊ ಈಕ್ವಲ್ ಟು 100 into 10 is 1000 millimeter, ಗೊತ್ತಾಯ್ತಲ್ಲ. 100 centimeter ಅಂತ ಹೇಳಿದ್ರೆ ಸೊ ದಟ್ ಈಸ್ 1000 millimeter. ಹೀಗೆ ಓಕೆ, 1000 millimeters. Even meter is too small when we have to state distances between cities, say Delhi and Mumbai or Chennai and Kolkata. For this we need kilometers. ಅಂದರೆ ಈಗ ನಾವು ಸೆಂಟಿಮೀಟರ್ ತುಂಬ ಚಿಕ್ಕದಂತ ಹೇಳಿ ಮಿಲಿಮೀಟರ್ ಯೂಸ್ ಮಾಡಿದ್ವಿ. 1 centimeterಗೆ 10 millimeter ಅಂತ. ಸೊ ಮತ್ತೆ ಈಗ ಸ್ಕೂಲ್ ಬಿಲ್ಡಿಂಗ್ ಮತ್ತು ತುಂಬ ಸ್ವಲ್ಪ ರೂಮ್ಸ್ ಆ ಥರ ಬಿಲ್ಡಿಂಗ್ನೆಲ್ಲ ಚೆಕ್ ಮಾಡಬೇಕಂತ ಹೇಳಿದ್ರೆ ಮೀಟರಲ್ಲಿ ಚೆಕ್ ಮಾಡಲಿಕ್ಕೆ ಶುರುವಾಯಿತು. ಈಗ ಸ್ಟೇಟ್ದು ಡಿಸ್ಟೆನ್ಸ್, ಆ ಥರ ಸ್ಟೇಟಲ್ಲಿ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಈ ಸ್ಟೇಟಿಂದ ಆ ಸ್ಟೇಟಿಗೆ ಆ ಥರ ಅಂತ ಹೇಳಿದ್ರೆ ಕಿಲೋಮೀಟರಲ್ಲಿ ಹೇಳೋದು, ಗೊತ್ತಾಯ್ತಲ್ಲ. ಕಿಲೋಮೀಟರಲ್ಲಿ ಹೇಳಬೇಕಾಗತ್ತೆ. 1 kilometer equal to 1000 meters. How many millimeters make 1 kilometer?
ಈಗ 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ ಆಯಿತು. ಎಷ್ಟು ಮಿಲಿಮೀಟರ್ ಹಾಕಿದರೆ 1 ಕಿಲೋಮೀಟರ್ ಆಗುತ್ತೆ ಅಂತ. ಸೊ 1 ಮೀಟರ್ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಿದೆ ಇವಾಗ. 1 ಮೀಟರ್ ಈಕ್ವಲ್ ಟು 1000 ಮಿಲಿಮೀಟರ್ ಅಂತ ಗೊತ್ತಾಯ್ತಲ್ಲ. ಸೊ 1 ಮೀಟರ್ ಈಕ್ವಲ್ ಟು 1000 ಮಿಲಿಮೀಟರ್. ದೆನ್ 1 ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ ಆಗುತ್ತೆ. ಸೊ ಇಲ್ಲಿಗೆ 1 ಮೀಟರ್ ಈಕ್ವಲ್ ಟು 10,000 ಮಿಲಿಮೀಟರ್. 1 ಮೀಟರ್ ಈಕ್ವಲ್ ಟು 1000, ಸಾರಿ ನಾಟ್ 10,000, 1000 ಮಿಲಿಮೀಟರ್. ಓಕೆ, 1 ಮೀಟರ್ ಈಕ್ವಲ್ ಟು 1000 ಮಿಲಿಮೀಟರ್. 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ ಆಗಿದೆ. ಗೊತ್ತಾಯ್ತಲ್ಲ. ಸೊ 1 ಕಿಲೋಮೀಟರ್ ಅಂದರೆ 1000 ಮೀಟರ್. ಹಾಗಾದರೆ 1 ಮೀಟರ್ ಈಕ್ವಲ್ ಟು 1000 ಮಿಲಿಮೀಟರ್ ಆದರೆ 1 ಕಿಲೋಮೀಟರಿಗೆ ಎಷ್ಟು ಮಿಲಿಮೀಟರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿಗೆ ಬರೆದ್ರೆ ಆಯಿತು. 1 ಕಿಲೋಮೀಟರ್ ಈಕ್ವಲ್ ಟು 1000 ಇಂಟು 1000 ಮಿಲಿಮೀಟರ್. ಅಂದರೆ ಇಲ್ಲಿ 1 ಮೀಟರಿಗೆ 1000 ಮಿಲಿಮೀಟರ್ ಅಲ್ವಾ. 1 ಮಿಲಿಮೀಟರಿಗೆ 1000 ಮಿಲಿಮೀಟರ್ ಆದರೆ 1000 ಮೀಟರಿಗೆ ಎಷ್ಟು ಮಿಲಿಮೀಟರ್ ಅಂತ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. 1 ಮೀಟರ್ ಈಕ್ವಲ್ ಟು 1000 ಮಿಲಿಮೀಟರ್. ದೆನ್ 1000 ಮೀಟರಿಗೆ ಹೌ ಮಚ್ ಮಿಲಿಮೀಟರ್ ಅಂದರೆ 1000 ಇಂಟು 1000 ಮಿಲಿಮೀಟರ್. ಓಕೆ, ಸೊ ಈಕ್ವಲ್ ಟು ಎಷ್ಟಾಗತ್ತೆ ಇದು? ದಿಸ್ ಮಚ್. ಮಿಲಿಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಈಕ್ವಲ್ ಟು ದಿಸ್ ಮಚ್ ಮಿಲಿಮೀಟರ್. ಗೊತ್ತಾಯ್ತಲ್ಲ, ದಿಸ್ ಮಚ್ ಮಿಲಿಮೀಟರ್. ಓಕೆ, ಸೊ ಬಿಫೋರ್ ಟ್ರೈ ದೀಸ್ ಇದೆಯಲ್ಲ, ಟ್ರೈ ದೀಸಿಗೆ ಮುಂಚೆ ಸ್ವಲ್ಪ ಪಾಯಿಂಟ್ಸ್ನ ಬರೀಬೇಕಾಗುತ್ತೆ ನೋಟ್ಸಲ್ಲಿ. ಲಾರ್ಜ್ ನಂಬರ್ಸ್ ಇನ್ ಪ್ರಾಕ್ಟೀಸ್. ಲಾರ್ಜ್ ನಂಬರ್ಸ್ ಆರ್ ನೀಡೆಡ್ ಇನ್ ಮೆನಿ ಪ್ಲೇಸಸ್ ಇನ್ ಡೈಲಿ ಲೈಫ್. Remember, kilo shows 1000 times larger. ಸೆಂಟಿಮೀಟರ್, ಅಂದರೆ ಇಲ್ಲಿ ನಾವು ಲಾರ್ಜ್ ನಂಬರ್ಸ್ ಆರ್ ನೀಡೆಡ್ ಇನ್ ಮೆನಿ ಪ್ಲೇಸಸ್ ಇನ್ ಡೈಲಿ ಲೈಫ್. ಹೌದು. ರಿಮೆಂಬರ್, ಕಿಲೋ ಶೋಸ್ 1000 ಟೈಮ್ಸ್ ಲಾರ್ಜರ್, ಸೆಂಟಿ ಶೋಸ್ 100 ಟೈಮ್ಸ್ ಸ್ಮಾಲರ್, ಆ್ಯಂಡ್ ಮಿಲಿ ಶೋಸ್ 1000 ಟೈಮ್ಸ್ ಸ್ಮಾಲರ್. ಓಕೆ, ಈಗ 1 ಸೆಂಟಿಮೀಟರ್ ಅಂತ ಹೇಳಿದ್ರೆ 10 ಮಿಲಿಮೀಟರ್ಸ್. 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್ಸ್ ಅಂದರೆ 1000 ಮಿಲಿಮೀಟರ್ಸ್. 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ಸ್ ಆರ್ 1000 ಇಂಟು 100, ನಾಟ್ 100, 1000 ಮಿಲಿಮೀಟರ್. 1000 ಮಿಲಿಮೀಟರ್. ಸೊ ದೆನ್ ದಿಸ್ ಮಚ್ ಆಫ್ ಮಿಲಿಮೀಟರ್. ಓಕೆ, ಅಂದರೆ 10 lakh ಮಿಲಿಮೀಟರ್. ಓಕೆ, ನೆಕ್ಸ್ಟ್ ಟ್ರೈ ದೀಸಲ್ಲಿ ಫಸ್ಟ್ ಕ್ವಶನ್, ಹೌ ಮೆನಿ ಸೆಂಟಿಮೀಟರ್ಸ್ ಮೇಕ್ ಎ ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಸೊ ದಿಸ್ ಮಚ್ ಸೆಂಟಿಮೀಟರ್ಸ್ ಈಕ್ವಲ್ ಟು 1 ಕಿಲೋಮೀಟರ್. 1 lakh ಸೆಂಟಿಮೀಟರ್ ಈಕ್ವಲ್ ಟು 1 ಕಿಲೋಮೀಟರ್. 1 lakh ಸೆಂಟಿಮೀಟರ್ಸ್ ಈಕ್ವಲ್ ಟು 1 ಕಿಲೋಮೀಟರ್. ಅಂದರೆ ಇಲ್ಲಿ ನೋಡಿ, 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ಸ್ ಅಂತ ಇದೆ. ಓಕೆ, ಅಲ್ಲಿಗೆ 1 ಮೀಟರಿಗೆ 100 ಸೆಂಟಿಮೀಟರ್ಸ್ ಆದರೆ 1000 ಮೀಟರ್ಸ್ಗೆ ಹೌ ಮಚ್ ಅಂತ 1000 ಇಂಟು 100 ಮಾಡಿದರೆ, ಸೊ 1000 ಇಂಟು 100 ಮಾಡಿದರೆ ದಿಸ್ ಮಚ್ ಬರುತ್ತೆ. 1 lakh ಸೆಂಟಿಮೀಟರ್ಸ್ ಅಂತ ಇಲ್ಲಿ ಹೇಳಿದರೆ 1 ಕಿಲೋಮೀಟರ್ ಈಕ್ವಲ್ ಟು 1000 ಮೀಟರ್ ಅಂತ ಅಲ್ವಾ. 1000 ಮೀಟರ್. 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಹಾಗೆ ಹೇಳಿದ್ರೆ 1000 ಮೀಟರ್ ಈಕ್ವಲ್ ಟು ಹೌ ಮಚ್ ಸೆಂಟಿಮೀಟರ್. ಹೌ ಮಚ್ ಸೆಂಟಿಮೀಟರ್ ಅಂದರೆ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 1000 ಮೀಟರ್ ಇಂಟು 100 ಸೆಂಟಿಮೀಟರ್ ಡಿವೈಡೆಡ್ ಬೈ 1 ಮೀಟರ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮೀಟರ್ ಕ್ಯಾನ್ಸಲ್ ಆಗುತ್ತೆ. 1000 ಇಂಟು 100 ಸೆಂಟಿಮೀಟರ್. ಸೊ 1000 ಇಂಟು 100 ಸೆಂಟಿಮೀಟರ್ ಮಾಡಿದರೆ ಈಕ್ವಲ್ ಟು 1 lakh ಆಗುತ್ತೆ. 1 lakh ಸೆಂಟಿಮೀಟರ್. 1 lakh ಸೆಂಟಿಮೀಟರ್.
Next, second question. Name 5 large cities in India. Find their population. Also find the distance in kilometers between each pair of these cities ಅಂತ ಹೇಳಿದ್ದಾರೆ. ಸೊ 5 ಲಾರ್ಜ್ ಸಿಟೀಸ್ನ ಹೇಳಬೇಕು. ಆಮೇಲೆ ಅದರದ್ದು ಪಾಪ್ಯುಲೇಷನ್ ಫೈಂಡ್ ಔಟ್ ಮಾಡಿಬಿಟ್ಟು ಅದರ ಡಿಸ್ಟೆನ್ಸ್ ಇನ್ ಕಿಲೋಮೀಟರ್ಸಲ್ಲಿ ಹೇಳಬೇಕಾಗತ್ತೆ. ಸೊ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವಶನ್. 5 large cities in India are Delhi, Kolkata, Chennai, Hyderabad and Bangalore. So pair of cities, Delhi to Chennai, distance between 2157 kilometer. Delhi to Kolkata 1442 kilometer. Delhi to Bangalore 2019 kilometer. Delhi to Hyderabad 1458 kilometer. Kolkata to Chennai 1678 kilometer. Kolkata to Hyderabad 1516 kilometer. Kolkata to Bangalore 1883 kilometer. Chennai to Hyderabad 704 kilometer. Chennai to Bangalore 334 kilometer. Hyderabad to Bangalore 566 kilometer. ಇದು ಡಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ ಆಯಿತಾ, ಬಟ್ ಪಾಪ್ಯುಲೇಷನ್ ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಪಾಪ್ಯುಲೇಷನ್ ಮೆನ್ಷನ್ ಮಾಡಿಲ್ಲ. ಸೊ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ಈ ಇಯರಲ್ಲಿ ಎಷ್ಟಿದೆ ಪಾಪ್ಯುಲೇಷನ್ ನೋಡಿಬಿಟ್ಟು ಬರೀರಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, we go to the market to buy rice or wheat. We buy it in kilograms. ಈಗ ನಾವು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಅಕ್ಕಿ ಅಥವಾ ಗೋಧಿ ತೊಗೋತೀವಿ ಅಂದರೆ ಅದನ್ನು ಕೆ ಜಿನಲ್ಲಿ ಬೈ ಮಾಡ್ತೇವೆ ಅಲ್ವಾ. ಬಟ್ ಐಟಮ್ಸ್ ಲೈಕ್ ಗಿಂಜರ್ ಆರ್ ಚಿಲ್ಲೀಸ್ ವಿಚ್ ವಿ ಡು ನಾಟ್ ನೀಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್. ಈಗ ಗಿಂಜರ್ ಅಥವಾ ಚಿಲ್ಲೀಸ್ ಆಗಲಿ ಅದನ್ನು ಲಾರ್ಜ್ ಕ್ವಾಂಟಿಟೀಸಲ್ಲಿ ಕೆ ಜಿಗಟ್ಟಲೆ ನಾವು ತೊಗೊಳಲ್ಲ. ಅದು ತೊಗೋಬೇಕಾದ್ರೆ ಏನಾದರೂ ದೊಡ್ಡದಾಗಿ ಡಿಶ್ ಮಾಡಬೇಕಾದ್ರೆ ತೊಗೋಬಹುದೇನೋ. ವಿ ಬೈ ಇನ್ ಗ್ರಾಮ್ಸಲ್ಲಿ ತೊಗೋತೀವಿ ಅದನ್ನು. ವಿ ನೋ 1 kilogram ಈಕ್ವಲ್ ಟು 1000 grams ಅಂತ ಗೊತ್ತಿದೆ. ಹ್ಯಾವ್ ಯು ನೋಟಿಸ್ ದಟ್ ವೆಯ್ಟ್ ಆಫ್ ದಿ ಮೆಡಿಸಿನ್ ಟ್ಯಾಬ್ಲೆಟ್ಸ್ ಗಿವನ್ ಟು ದಿ ಸಿಕ್ ಇಟ್ ಈಸ್ ವೆರಿ ಸ್ಮಾಲ್. ಇಟ್ ಈಸ್ ಇನ್ ಮಿಲಿಗ್ರಾಮ್ಸ್ mg. ಈಗ ನಾವು ನೋಟಿಸ್ ಮಾಡಿರ್ಬೋದು ಮೆಡಿಸಿನ್ ಟ್ಯಾಬ್ಲೆಟ್ಸ್ನಲ್ಲಿ ಅದರದ್ದು ವೆಯ್ಟ್ ಇದೆಯಲ್ಲ, ಅಂದರೆ ಅದು ಎಷ್ಟು mg ಅದನ್ನು ಮಿಲಿಗ್ರಾಮಲ್ಲಿ ಕೊಟ್ಟಿರ್ತಾರೆ, ವೆರಿ ಸ್ಮಾಲಲ್ಲಿ ಕೊಟ್ಟಿರ್ತಾರೆ, ಗೊತ್ತಾಯ್ತಲ್ಲ. 1 gram ಈಕ್ವಲ್ ಟು 1000 milligrams. ವಾಟ್ ಈಸ್ ದಿ ಕೆಪಾಸಿಟಿ ಆಫ್ ಎ ಬಕೆಟ್ ಫಾರ್ ಹೋಲ್ಡಿಂಗ್ ವಾಟರ್? ಈಗ ನಾವು ರೈಸ್, ವೀಟ್ ಈ ಥರದ್ದು ಮತ್ತು ರಾಗಿ ಈ ಥರದ್ದೆಲ್ಲ ತೊಗೊಳ್ಬೇಕಾದ್ರೆ ನಾವೇನು ಮಾಡ್ತೀವಿ, ಅದನ್ನು ಕೆ ಜಿಗಟ್ಟಲೆ ತೊಗೋತೀವಿ. ಬಟ್ ಜಿಂಜರ್, ಚಿಲ್ಲೀಸ್ ಮತ್ತು ಧನಿಯಾ ಮತ್ತು ಬೇರೆ ಬೇರೆ ಐಟಮ್ಸ್ನೆಲ್ಲ ನಾವು ಗ್ರಾಮಲ್ಲಿ ತೊಗೋತೀವಿ. ಓಕೆ, ಅದೇ ಥರನೇ ಮೆಡಿಸಿನ್ದು ಟ್ಯಾಬ್ಲೆಟ್ಸ್ ಇದೆಯಲ್ಲ ಅದರಲ್ಲಿ mgನಲ್ಲಿರುತ್ತೆ. ಓಕೆ, ವಾಟ್ ಈಸ್ ದಿ ಕೆಪಾಸಿಟಿ ಆಫ್ ದಿ ಬಕೆಟ್ ಫಾರ್ ಹೋಲ್ಡಿಂಗ್ ವಾಟರ್? ಈಗ ನಾವು ಬಕೆಟಲ್ಲಿ ವಾಟರ್ನ ನೀರು ಹಾಕಿರ್ತೀವಲ್ವ, ಅದನ್ನು ನಾವು ಹೋಲ್ಡ್ ಮಾಡ್ತೀವಲ್ಲ, ಅದ್ರ ಕೆಪಾಸಿಟಿ ಎಷ್ಟು? ಇಟ್ ಈಸ್ ಯೂಶ್ವಲಿ 20 liters ಇರ್ಬೋದು. ಕೆಪಾಸಿಟಿ ಈಸ್ ಗಿವನ್ ಇನ್ ಲೀಟರ್ಸಲ್ಲಿ, ಅಂದರೆ ಅದು ಕೆಪಾಸಿಟಿನ ನಾವು ಲೀಟರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ವಿ ನೀಡ್ ಎ ಸ್ಮಾಲರ್ ಯೂನಿಟ್, ದಿ ಮಿಲಿಲೀಟರ್ಸ್. ಎ ಬಾಟಲ್ ಆಫ್ ಹೇರ್ ಆಯಿಲ್, ಈಗ ಅದೇ ನಾವು ಬಕೆಟಲ್ಲಾದರೆ ಲೀಟರ್ಗಟ್ಟಲೆ ಹೇಳ್ತೀವಿ ಆಯಿತಾ. ಅದೇ ಬಾಟ್ಲಲ್ಲಿ ಆಯಿಲ್ ಇರುತ್ತೆ, ಅಥವಾ ಕ್ಲೀನಿಂಗ್ ಲಿಕ್ವಿಡ್ ಇರ್ಬೋದು, ಅಥವಾ ಸಾಫ್ಟ್ ಡ್ರಿಂಕ್, ಈ ಥರದಲ್ಲೆಲ್ಲ ಅದು ಮಿಲಿಲೀಟರಲ್ಲಿ ಕೊಟ್ಟಿರ್ತಾರೆ, ಗೊತ್ತಾಯ್ತಲ್ಲ. ಲಿಂಕ್ ಹ್ಯಾವ್ ಲೇಬಲ್ಸ್ ವಿಚ್ ಗಿವ್ ದಿ ಕ್ವಾಂಟಿಟಿ ಆಫ್ ಲಿಕ್ವಿಡ್ ಇನ್ಸೈಡ್ ಇನ್ ಮಿಲಿಲೀಟರ್ಸ್. ಸೊ 1 ಲೀಟರ್ ಅಂತ ಹೇಳಿದ್ರೆ 1000 milliliters ಆಗಿರುತ್ತೆ. ನೋಟ್ ದಟ್ ಇನ್ ಆಲ್ ದೀಸ್ ಯೂನಿಟ್ಸ್ ವಿ ಹ್ಯಾವ್ ಸಮ್ ವರ್ಡ್ಸ್ ಕಾಮನ್ ಲೈಕ್ ಕಿಲೋ, ಮಿಲಿ ಆ್ಯಂಡ್ ಸೆಂಟಿ. You should remember that among these, kilo is the greatest and milli is the smallest. Kilo shows 1000 times greater, milli shows 1000 times smaller. That is 1 kilogram equal to 1000 grams. 1 gram equal to 1000 milligrams. Similarly, centi shows
100 times smaller, that is 1 meter equal to 100 centimeters. ಸೊ ಇಲ್ಲಿ ಏನಾಗ್ತದೆ, ನಾವು ಈ ರಾ ಮೆಟೀರಿಯಲ್ಸ್ ಲೈಕ್ ಯಾವುದಿದು ರೈಸ್, ವೀಟ್ ಆ ಥರದ್ದೆಲ್ಲ ಏನಾಗುತ್ತೆ, ಅದನ್ನು ನಾವು ಕ್ವಾಂಟಿಟೀಸ್ನ ಲಾರ್ಜ್ ಕ್ವಾಂಟಿಟೀಸನ್ನೆಲ್ಲ ನಾವು ಕೆ ಜಿಗಟ್ಟಲೆ ಹೇಳ್ತೇವೆ. ಸ್ಮಾಲ್ ಕ್ವಾಂಟಿಟೀಸ್ನೆಲ್ಲ ನಾವು ಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೇವೆ. ಅದಾಯ್ತಲ್ಲ. ಮೆಡಿಸಿನ್ ಟ್ಯಾಬ್ಲೆಟ್ಸು ಅಷ್ಟೇ ಮಿಲಿಗ್ರಾಮಲ್ಲಿ ಹೇಳ್ತೀವಿ, ಅದನ್ನು ಗ್ರಾಮಲ್ಲಿ ಹೇಳಲ್ಲ, ಮಿಲಿಗ್ರಾಮಲ್ಲಿ ಹೇಳ್ತೀವಿ. ಈ ಲಿಕ್ವಿಡ್ ಫಾರ್ಮ್ ಇರುತ್ತಲ್ಲ, ಲಿಕ್ವಿಡ್ ಫಾರ್ಮನ್ನೆಲ್ಲ ಲಾರ್ಜ್ ಕ್ವಾಂಟಿಟಿ ಆದರೆ ಅದು ಲೀಟರ್ಸಲ್ಲಿ ಹೇಳ್ತೀವಿ, ಸ್ಮಾಲರ್ ಆದರೆ ಮಿಲಿ ಲೀಟರ್ಸಲ್ಲಿ ಹೇಳ್ತೀವಿ, ರೆಪ್ರೆಸೆಂಟ್ ಮಾಡ್ತೀವಿ. ಅಲ್ಲಿಗೆ ಕಿಲೋ ಅನ್ನೋದು ಗ್ರೇಟೆಸ್ಟ್ ಆಗಿರುತ್ತೆ, ಮಿಲಿ ಅನ್ನೋದು ಸ್ಮಾಲೆಸ್ಟ್. ಕಿಲೋ 1000 ಟೈಮ್ಸ್ ಗ್ರೇಟರ್ ಆಗಿರುತ್ತೆ, ಮಿಲಿ ಶೋಸ್ 1000 ಟೈಮ್ಸ್ ಸ್ಮಾಲರ್ ಆಗಿರುತ್ತೆ. 1 ಕಿಲೋಗ್ರಾಮ್ ಅಂತ ಹೇಳಿದ್ರೆ 1000 ಗ್ರಾಮ್ಸ್, 1 ಗ್ರಾಮ್ ಈಕ್ವಲ್ ಟು 1000 ಮಿಲಿಗ್ರಾಮ್ ಆಗಿರುತ್ತೆ. ಅದೇ ಥರನೇ ಸೆಂಟಿ ಏನಾಗುತ್ತೆ, 100 ಟೈಮ್ಸ್ ಸ್ಮಾಲರ್ ಆಗಿರುತ್ತೆ. ಸೊ 1 ಮೀಟರ್ ಈಕ್ವಲ್ ಟು 100 ಸೆಂಟಿಮೀಟರ್ಸ್. ಓಕೆ, ಈಗ ಟ್ರೈ ದೀಸಿಗೆ ಬರೋಣ. ಹೌ ಮೆನಿ ಮಿಲಿಗ್ರಾಮ್ಸ್ ಮೇಕ್ 1 ಕಿಲೋಗ್ರಾಮ್? ಸೊ 1 ಕಿಲೋಗ್ರಾಮ್ ಆಗಲಿಕ್ಕೆ ಎಷ್ಟು ಮಿಲಿಗ್ರಾಮ್ಸ್ ಬೇಕು ಅಂತ ಗೊತ್ತಾಯ್ತಲ್ಲ. ಸೊ ಹೌ ಮೆನಿ ಮಿಲಿಗ್ರಾಮ್ಸ್ ಮೇಕ್ 1 ಕಿಲೋಗ್ರಾಮ್ ಅಂತ ಹೇಳಿದ್ರೆ 10 lakh milligrams equal to 1 kilogram. So 10 lakh milligrams equal to 1 kilogram ಆಗುತ್ತೆ. Similarly, second question, a box contains 2 lakh ಮೆಡಿಸಿನ್ ಟ್ಯಾಬ್ಲೆಟ್ಸ್. ಒಂದು ಬಾಕ್ಸಲ್ಲಿ 2 lakh ಮೆಡಿಸಿನ್ ಟ್ಯಾಬ್ಲೆಟ್ಸ್ ಇದೆ. ಈಚ್ ವೇಯಿಂಗ್ ಅದರದ್ದು ಪ್ರತಿಯೊಂದರದ್ದು ಬಾಕ್ಸ್ನ ಅಂದರೆ ಒಂದು ಟ್ಯಾಬ್ಲೆಟ್ಸ್ದು ಸ್ಯಾಚೆಟ್ ಇರುತ್ತಲ್ಲ ಅದು ಪೂರ್ತಿ ಅದರಲ್ಲಿ 20 ಮಿಲಿಗ್ರಾಮ್ ಅದು ಗೊತ್ತಾಯ್ತಲ್ಲ. ವಾಟ್ ಈಸ್ ದಿ ಟೋಟಲ್ ವೆಯ್ಟ್ ಆಫ್ ಆಲ್ ದಿ ಟ್ಯಾಬ್ಲೆಟ್ಸ್ ಇನ್ ದಿ ಬಾಕ್ಸ್ ಇನ್ ಗ್ರಾಮ್ಸ್ ಆ್ಯಂಡ್ ಇನ್ ಕಿಲೋಗ್ರಾಮ್ಸ್? ಟೋಟಲ್ ವೆಯ್ಟ್ ಆಫ್ ಆಲ್ ದಿ ಟ್ಯಾಬ್ಲೆಟ್ಸ್ ಇನ್ ದಿ ಬಾಕ್ಸ್. ಸೊ ಬಾಕ್ಸ್ನಲ್ಲಿ ಟೋಟಲ್ ಟ್ಯಾಬ್ಲೆಟ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 2 lakh ಇದೆ. ಈಚ್ ಟ್ಯಾಬ್ಲೆಟ್ 20 mg ಇದೆ ಗೊತ್ತಾಯ್ತಲ್ಲ. ಅಲ್ಲಿಗೆ ಆ ಬಾಕ್ಸ್ದು ವೆಯ್ಟೇಜ್ ಎಷ್ಟಾಯಿತು ಅಂತ ಹೇಳಿದ್ರೆ 40 lakh mg ಆಯಿತು. ಇದನ್ನು ನಾವು ಕೆ ಜಿನಲ್ಲಿ ಹೇಳಬೇಕಾಗತ್ತೆ ಗೊತ್ತಾಯ್ತಲ್ಲ. ಸೊ ಅಲ್ಲಿಗೇನು ಮಾಡಬೇಕು, 40 ಇದನ್ನು ಫಸ್ಟು ಮಿಲಿಗ್ರಾಮಲ್ಲಿರೋದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕಂತ ಹೇಳಿದ್ರೆ ಡಿವೈಡೆಡ್ ಬೈ 1000 ಮಾಡಬೇಕು. ಮಿಲಿಗ್ರಾಮ್ ಹೋಗಬೇಕಂತ ಹೇಳಿ ಗ್ರಾಮಿಗೆ ಬೇಕಲ್ವಾ. ಸೊ ಡಿವೈಡೆಡ್ ಬೈ 1000 ಮಾಡಿದರೆ ಅದು ಗ್ರಾಮಿಗೆ ಕನ್ವರ್ಟ್ ಆಗುತ್ತೆ. ಈ 3 zeros ಕ್ಯಾನ್ಸಲ್ ಆಗಿ 4000 ಗ್ರಾಮ್ ಆಯಿತು. ಅಗೇನ್ ಗ್ರಾಮನ್ನು ಕೆ ಜಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ 1000 ಟೈಮ್ಸ್ ಲೆಸ್ ತಾನೇ ಅದು, ಹಾಗಾಗಿ ಡಿವೈಡ್ ಬೈ 1000 ಮಾಡಿದರೆ ಸೊ 3 zeros ಕ್ಯಾನ್ಸಲ್ ಆಗಿ 4 kg ಆಗುತ್ತೆ. ಅಲ್ಲಿಗೆ ಒಂದು ಬಾಕ್ಸಲ್ಲಿ 2 lakh ಮೆಡಿಸಿನ್ ಟ್ಯಾಬ್ಲೆಟ್ಸ್ ಇದೆ. ಈಚ್ ಟ್ಯಾಬ್ಲೆಟ್ 20 mg ಅಂತ ಹೇಳಿದ್ರೆ ಆ ಬಾಕ್ಸ್ದು ವೆಯ್ಟ್ 40 lakh mg ಆಯಿತು. 40 lakh mg ಅಂತ ಹೇಳಿದ್ರೆ ಅದನ್ನು ಕೆ ಜಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದು 1000 ಟೈಮ್ಸ್ ಲೆಸ್ಸರ್ ಅಲ್ಲ, ಹಾಗಾಗಿ ಡಿವೈಡ್ ಬೈ 1000 ಮಾಡಿದರೆ ಗ್ರಾಮಿಗೆ ಬರುತ್ತೆ 4000 ಗ್ರಾಮ್. ಅಗೇನ್ ಕೆ ಜಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡ್ ಬೈ 1000 ಮಾಡಿದರೆ 4 kg ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.